ಶಿವಾನಿ 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 ನಿಂತ್ಕೋ ಶಿವಾನಿ. ನಾನು ಯಾರ ಮಾತಿಗೂ ನಿಲ್ಲಲ್ಲ ಅಂತ ಗೊತ್ತು ತಾನೆ, ಮತ್ತ್ಯಾಕೆ ಹೇಳ್ತಿದ್ದೀರಾ? ನೀನ್ ಯಾರ ಮಾತು ಬಗ್ಗೊಳ್ಳಲ್ಲ ಅಂತ ಚೆನ್ನಾಗೇ ಗೊತ್ತು. ಹಂಗಂತ ನೀನ್ ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲ. ಇಲ್ಲಿ ನೀನ್ ಎಲ್ಲಿ ಹೋಗಿದ್ದೆ, ಎಲ್ಲಿಂದ ಬರ್ತಾ ಇದೆಯಾ ಅನ್ನೋದನ್ನ ಮೊದಲು ಹೇಳು. ಅದನ್ನ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಶಿವಾನಿ, ಅಪ್ಪ ಕೇಳ್ತಿದಾರೆ ತಾನೆ ಎಲ್ಲೋಗಿದ್ದೆ ಅಂತ. ಮೊದಲು ಅದಕ್ಕೆ ಆನ್ಸರ್ ಮಾಡು. ಅದಕ್ಕೆ ಆನ್ಸರ್ ಮಾಡೋ ಅವಶ್ಯಕತೆ ನಂಗಿಲ್ಲ. ಆದ್ರೆ ನಮಗಿದೆ. ನೀನ್ ಕಾಣಿಸ್ತಿಲ್ಲ ಅನ್ನೋ ಗಾಬರಿನಲ್ಲಿ ನೀನ್ ಮನೆಗೆ ಬಂದ್ರೆ ಸಾಕು ಅಂತ ಅತ್ತೆ ಎಷ್ಟು ದೂರ ದೇವ್ರ ದರ್ಶನಕ್ಕೆ ಹೋಗಿದಾರೆ ಅಂತ ಗೊತ್ತಾ ನಿಂಗೆ? ಹೌದಾ? ಪಾಪ, ನಂಗೆ ಗೊತ್ತೇ ಇರಲಿಲ್ಲ. ನನ್ನ ಬಗ್ಗೆ ತುಂಬ ಕಾಳಜಿ ಇರೋ ಥರ ಓವರ್ ಆ್ಯಕ್ಟ್ ಮಾಡಬೇಡಿ. ಅವ್ರು ದೇವ್ರ ಹೆಸರು ಹೇಳ್ಕೊಂಡು ಯಾವ ಪಿಕ್ನಿಕ್ ಹೋಗಿದಾರೋ ಯಾರಿಗೆ ಗೊತ್ತು. ಶಿವಾನಿ, ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ಅವರು ಈ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಬಗ್ಗೆ ತುಂಬ ತಲೆ ಕೆಡಿಸ್ಕೋತಾರೆ. ಓ, ನನ್ನ ಬಗ್ಗೆ ಅಷ್ಟೊಂದು ಟೆನ್ಷನ್ ಇದೆಯಾ ಅವ್ರಿಗೆ? ಹಾಗಾದ್ರೆ ನಾನು ಕಾಣಿಸ್ಲಿಲ್ಲ ಅಂದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ನನ್ನ ರೂಮ್ ಚೆಲ್ಲಾಪಿಲ್ಲಿ ಆಗಿರೋದನ್ನ ನೋಡಿ ನೀವೆಲ್ಲರೂ ನಾನು ಹುಡ್ಕಕ್ಕೆ ಪ್ರಯತ್ನ ಮಾಡ್ತಿದ್ರಿ, ಆದರೆ ಮಾಡಲಿಲ್ಲ. ಯಾಕೆ? ಅದರಲ್ಲೇ ಗೊತ್ತಾಗುತ್ತೆ ನಿಮಗೆಲ್ಲ ನನ್ನ ಬಗ್ಗೆ ಎಷ್ಟು ಕೇರ್ ಇದೆ ಅಂತ. ಅಂದ್ರೆ ಅದನ್ನೆಲ್ಲ ನೀನೇ ಬೇಕು ಅಂತ ಮಾಡ್ಬಿಟ್ಟು ಹೋಗಿದ್ಯಾ? ಹೌದು, ಬೇಕಂತಾನೆ ಮಾಡಿದ್ದೆ. ನೀವೆಲ್ಲರೂ ಏನು ಮಾಡ್ತೀರಾ ನೋಡೋಣ ಅಂತ. ಆದರೆ ನೀವೆಲ್ಲ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ನಾನು ಬಂದ ತಕ್ಷಣ ನಾಟಕ ಆಡ್ತಿದ್ದೀರಾ? ಶಿವಾನಿ, ಹಾಗೆಲ್ಲ ಮಾತಾಡಬೇಡ ಶಿವಾನಿ. ನಾವು ಯಾರೂ ನಾಟಕ ಮಾಡ್ತಿಲ್ಲ. ನೀನು ಮನೆ ಬಿಟ್ಟು ಹೋಗಿದ್ದೀಯ ಅಂತ ಕೊರಗ್ತಿರ್ಬೇಕಾದ್ರೆ ಒಬ್ಬರು ಸ್ವಾಮೀಜಿ ಬಂದು ಹರಿದ್ವಾರಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದ್ರೆ ನೀನು ಬೇಗ ಸಿಗ್ತೀಯ ಅಂತ ಹೇಳಿದ್ರು. ಅದಕ್ಕೆ ಅಷ್ಟು ದೂರ ಹೋಗಿದ್ದಾರೆ. ಏನು ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಮ್ಮ. ಅವ್ರು ಯಾವ ಪಾಪನ ಎಲ್ಲಿ ತೊಳ್ಕೊಳಕ್ಕೆ ಹೋಗಿದ್ದಾರೋ ಯಾರಿಗೆ ಗೊತ್ತು. ನಂದೊಂದು ನೆಪ ಅಷ್ಟೇ. ನೋಡಮ್ಮ, ಏನೇನೋ ಮಾತಾಡ್ಬೇಡ. ನಾವು ನಿನ್ನ ಹುಡ್ಕೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಿದೀವಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದೆಲ್ಲ ಇರಲಿ, ಮೊದಲು ನೀನು ಎಲ್ಲಿಗೆ ಹೋಗಿದ್ದೆ ಅನ್ನೋದನ್ನ ಹೇಳು. ನಾನು ಈ ಮನೆಗೆ ಬಂದಾಗಲೇ ನಾನು ಯಾರು ಕ್ವಶನ್ ಕೇಳಬಾರ್ದು ಅಂತ ಕಂಡೀಷನ್ ಹಾಕಿದೆ ತಾನೆ. ಮತ್ತೆ ಯಾಕೆ ಕ್ವಶನ್ ಕೇಳ್ತಿದ್ದೀರಾ?